ನೋಡಿಮ್ಮ, ನಮ್ಗೆ ನಮ್ಮ ಮಗಳು ಸಂತೋಷವಾಗಿರೋದು ಮುಖ್ಯ. ಹಾಗಾಗಿ ನೀವೇನ್ ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನೆಲ್ಲ ನಾವು ಮಾಡ್ತೇವೆ. ಏನಕ್ಕ ಇದು ಈ ತರ ಬಾಂಬ್ ಆಗ್ಬಿಟ್ಟಿದ್ಯಾ? ಈ ಕಲ್ಯಾಣಿ ಅಮ್ಮ ಪಕ್ಕ ಈ ಸಂಬಂಧಕ್ಕೆ ಒಪ್ಪೋದೇ ಇಲ್ಲ. ಲೋ ದಡ್ಡ, ಅವಳನ್ ಬಿಡು. ಇವಳು ಒಪ್ಪಿದ್ರು ಈ ಮಾದೇವ ಒಪ್ಬೇಕಲ್ಲ. ದೇವ್ರಾಣೆ ಈ ಮಾದೇವ ಒಪ್ಪಲ್ಲ. ಹೇಳಿ, ಇದು ನಮ್ಮ ನಿರೀಕ್ಷೆ. ನಿಮ್ಮಿಂದ ಆಗತ್ತಾ? ಅಲ್ಲ, ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಾ? ಸುಮ್ನೆ ಇರು, ನಾನು ಮಾತಾಡ್ತೇನೆ. ಅದು ಹಂಗಲ್ಲಮ್ಮ, ಕೇಳಕ್ಕೊಂದು. ಮಾದೇವ, ಪಂಚಮಿ ಅಮ್ಮ ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ನೋಡಿಮ್ಮ, ನಮ್ಗೆ ನಮ್ಮ ಮಗಳು ಸಂತೋಷವಾಗಿರೋದು ಮುಖ್ಯ. ಹಾಗಾಗಿ ನೀವೇನ್ ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನೆಲ್ಲ ನಾವು ಮಾಡ್ತೇವೆ. ಪ್ರೇಮ, ನೀನ್ ಹೋಗಿ ಅವ್ರಿಗೆ ತಿನ್ನೋದಕ್ಕೆ ಏನಾದ್ರೂ ತಗೊಂಬಮ್ಮ. ಹೋಗಮ್ಮ. ತಂದೆ. ಇದೇನಕ್ಕ ಇದು? ಈಗ ಅವ್ರು ಕೇಳಿದ್ಮೇಲೆ ಕೊಟ್ರೆ ನಮ್ಗೇನು ಉಳಿಯುತ್ತೆ? ಇದ್ಯಾಕೋ ನೇನ್ ಬೀಸಿದ ಕತ್ತಿ ನಿನ್ ತಲೆಗೆ ಬೀಳೋ ತರ ಇದೆ. ನನ್ಗೂ ಅದೇ ಟೆನ್ಷನ್ ಆಗ್ತಿದೆ ಕಣೋ. ಈ ಕಲ್ಯಾಣಿ ಹೀಗೆ ಒಂದೇ ಮಾತಿಗೆ ಕೊಟ್ಟು ಬಿಡ್ತೀನಿ ಅಂತಾಳೆ ಅಂತ ನನ್ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಹಾಕಿದ ಮಂತ್ರ ನನ್ಗೆ ಉಲ್ಟಾ ಹೊಡಿತಿದ್ಯಲ್ಲ. ನನ್ ಕೈಯಾರೆ ನಾನೇ ಗುಂಡಿ ತೊಡ್ಕೊಂಡ್ಬಿಟ್ನಲ್ಲೋ. ಪಂಚಮಿ, ಯಾಕಮ್ಮ? ಯಾಕಮ್ಮ, ಯಾಕೆ ಹೀಗೆ ಹೇಳ್ತಿದ್ಯಾ? ಏನಾಯ್ತು? ಯಾಕಮ್ಮ, ನಾವ್ ಇಷ್ಟೆಲ್ಲ ಕೇಳ್ತಾ ಇದ್ದೀವಿ ಅಂತನಾ? ಯಾಕೆ ನಿನಗ್ ಮಾತ್ ಬರ್ದೆ ಹೋದ್ರು ನನ್ ಮಗ ನಿನ್ನ ಮದ್ವೆ ಆಗಕ್ ಒಪ್ಕೊಂಡಿಲ್ವಾ? ಅಷ್ಟು ಕೊಡ್ದೇ ಇದ್ರೆ ನಿನ್ನಂತ ಮಾತ್ ಬರ್ದೇ ಇರೋವಳನ್ನ ಯಾರ್ ಮದ್ವೆ ಆಗ್ತಾರೆ? ನನ್ ಮಗನ್ಗೆ ನೀನ್ ಹೇಗ್ ತಕ್ಕನಾಗ್ ಜೋಡಿ ಹಾಕ್ತೀಯ? ನಾಲ್ಗೆ ಬಿಗೆ ಹಿಡಿದು ಮಾತಾಡಿ. ನಿಮ್ ಮಗನೇ ನಮ್ ಪಂಚಮಿನ ಡಿಸರ್ವ್ ಮಾಡಿಲ್ಲ. ಏನಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ನನ್ ಮಗಂಗೆ ಏನ್ ಕಡಿಮೆ ಆಗಿದೆ? ಕಡಿಮೆನಾ? ನಿಮಗೆಲ್ಲ ಜಾಸ್ತಿನೇ ಇದೆ. ಅದ್ರಲ್ಲೂ ದುರಾಸೆ ಅಂತೂ
ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೆ ನಮ್ ಪಂಚಮಿ ನಿಮ್ಮಂತ ದುರಾಸೆ ಇರೋರ್ ಮನೆಗೆ ಸೊಸೆಯಾಗಿ ಬರ್ಬಾರ್ದು ಅಂತ ಹೇಳ್ತಾ ಇರೋದು. ಆಕ್ಚುಲಿ ತಗೊಳ್ಳೋದು ಕೊಡೋದು ಅಂತ ಮಾತಾಡೋ ಕಾಲ ಅಲ್ಲ ಇದು. ಡೌರಿ ಕೇಸಲ್ಲಿ ನಿಮ್ ಎಲ್ರನ್ನು ಒಳಗ್ ಹಾಕಿಸ್ಬಿಡ್ತೀನಿ. ಯಾಕಮ್ಮ ನಮ್ಗೆ ಧಮ್ಕಿ ಹಾಕಕ್ ಬರ್ತೀಯಾ? ಯಾಕೆ ನಾವು ಗಂಡಿನ ಕಡೆಯವರು ಅನ್ನೋದು ಮರ್ತೋಯ್ತಾ ನಿನ್ಗೆ? ಇಷ್ಟ ಕೊಡ್ಲಿಲ್ಲ ಅಂದ್ರೆ ಈ ಮಾತ್ ಬರ್ದೇ ಇರೋಳ್ನ ಯಾರ ಮನೆ ತುಂಬಿಸ್ಕೋತಾರೆ? ಇಂತ ಮಾತ್ ಬರ್ದೇ ಇರೋಳ್ನ ಸೊಸೆ ಮಾಡ್ಕೊಳಕ್ಕೆ ನಾವು ಮುಂದೆ ಬಂದಿರೋದೇ ಹೆಚ್ಚು. ಅದು ನಿನ್ಗೆ ನೆನಪಿರ್ಲಿ. ಸಾಕ್ ಮಾಡ್ರಿ ನಿಮ್ ಮಾತ್ನ. ಪದೇ ಪದೇ ಅದನ್ನೇ ಹೇಳಿ ನಮ್ ಹುಡ್ಗಿಗ್ ಬೇಜಾರ್ ಮಾಡ್ಬೇಡಿ. ನಮ್ ಹುಡ್ಗಿ ನಮ್ ಮನೆ ತುಂಬಿಸ್ಕೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಅಂತ ಪುಣ್ಯ ನೀವು ಮಾಡ್ಕೊಂಡ್ ಬಂದಿಲ್ಲ. ಪುಣ್ಯ ಇರೋರು ಯಾರಾದ್ರೂ ಬಂದು ನಮ್ ಹುಡ್ಗಿನ ಮದ್ವೆ ಮಾಡ್ಕೋತಾರೆ. ಆ ಪುಣ್ಯ ನೀವು ಪಡ್ಕೊಂಡ್ ಬಂದಿಲ್ಲ. ಇಂಥ ದುರಾಸೆ ಇರೋರು ನಮಗ್ ಬೇಡ. ನಮ್ ಪಂಚಮಿಗೂ ಅದಿಷ್ಟ ಇಲ್ಲ. ಏನ್ರಿ ಕಲ್ಯಾಣಿ ಅವ್ರೆ, ನಿಮ್ ಸೊಸೆಯವ್ರು ಹೀಗ್ ಮಾತಾಡ್ತಾ ಇದಾರೆ? ನಿಮ್ ಮನೆ ಸಂಸ್ಕಾರ ಇದೇನಾ? ಹೌದು, ನಮ್ಮನೆ ಸಂಸ್ಕಾರ ಇದೇನೆ. ನಿಮ್ಮಂತ ಜನಕ್ಕೆ ನಮ್ಮನೆ ಮಕ್ಕಳು ಮಾತಾಡೋದು ಹೀಗೇನೆ. ನೀವೇನ್ ಕೇಳಿದ್ರು ಅದನ್ನೆಲ್ಲ ಕೊಡೋದಕ್ಕೆ ನಾವು ರೆಡಿಯಾಗಿದ್ವಿ. ಯಾಕೆಂದ್ರೆ ನೀವು ನಮ್ಮನೆ ಮಗಳನ್ನ ಚೆನ್ನಾಗಿ ನೋಡ್ಕೋತಿರೋ ಅನ್ನೋ ನಂಬಿಕೆ. ಆದ್ರೆ ನೀವು ನಮ್ ಮುಂದೆನೆ ನಮ್ ಮಗಳಿಗೆ ಮಾತ್ ಬರಲ್ಲ ಅಂತ ಹೀಯಾಳಿಸ್ತಾ ಇದ್ದೀರಾ. ಇದುವರೆಗೂ ನನ್ ಮಗಳಿಗೆ ಒಂದು ದಿನ ಆ ರೀತಿ ಭಾವನೆ ಬರ್ದಿರಾಗ ನಾವು ನೋಡ್ಕೊಂಡಿದ್ದೀವಿ. ನಿಮ್ಮಂತವ್ರಿಗೆ ನನ್ ಮಗಳನ್ನ ಕೊಡೋದಕ್ ಸಾಧ್ಯನೇ ಇಲ್ಲ. ಏನ್ರಿ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ನಿಮ್ ಮನೆಗೆ ಬಂದಿರೋರ್ಗೆ ನೀವು ಕೊಡ್ತಾ ಇರೋ ಮರ್ಯಾದೆ ಇದೇನಾ? ನಿಮ್ಮಂತವ್ರಿಗೆ ನಮ್ಮ ಮನೇಲಿ ಕೊಡೋ ಮರ್ಯಾದೆ ಈಟೆಯ. ನೀವ್ ನಮ್ಮ ಮನೇಲಿದ್ದೀರಾ ಅನ್ನೋ ಕಾರಣಕ್ಕೆ ನನ್ ತಂಗಿಗೆ ಅಂದಿದ್ ಮಾತನ್ನೆಲ್ಲ ಸಹಿಸ್ತೀನಿ. ಇಲ್ಲ ಇಡೀ ಊರೇ ನಿನ್ ದೊಡ್ಡ ರೌಡಿ ಅಂತ ಹೇಳ್ತಾ ಇದೆ. ಅವ್ರೇ ನಮಗ್ ಬೇಕಾಗಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಡ್ಬೋದು. ಏನ್ ಇನ್ನ ಮುಖ ನೋಡ್ತಾ ಇದ್ದೀರಾ? ನನ್ ತಮ್ಮ ಹೇಳಿದ್ ಕೇಳಿಸ್ಲಿಲ್ವಾ? ಎಷ್ಟು ಬೇಗ ಹೋಯ್ತಾ ಇರ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಹೋಗ್. ಏನಯ್ಯ ಇಂಥವ್ರ ಮನೆಗ್ ಕರ್ಕೊಂಡ್ ಬಂದಿದೀಯಾ? ರೀ ಬನ್ರಿ ಹೋಗೋಣ. ಹೋಯ್ತಾರಿ. ಏಯ್ ದಳ್ಳಾಳಿ, ಇನ್ನು ಇಂಥವ್ರನ್ನ ನಮ್ಮ ಮನೆಗ್ ಕರ್ಕೊಂಡ್ ಬಂದ್ರೆ ಕೈ ಕಾಲ್ ಕತ್ತರ್ಸಾಕ್ಬಿಡ್ತೀನಿ. ಹೋಯ್ತಾ ಇರೋ. ಕಿಟ್ಟಿ, ನಮ್ ಕೆಲ್ಸ ಮುಗೀತು, ಬಾ ಹೋಗೋಣ. ನೀನ್ ಅವರು ಕರೆಕ್ಟಾಗಿ ಹೇಳ್ದೆ ಪಂಚಮಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಎಂತ ದುರಾಸೆ ಜನರು ಅವರು.
ನೀನೇನು ಚಿಂತೆ ಮಾಡ್ಬೇಡ, ನಿನಗ್ ಸೆಟ್ ಆಗೋಂತ ಒಳ್ಳೆ ಹುಡುಗನ ನಾನೇ ಹುಡುಕ್ತೀನಿ. ಈಗಿನ ಕಾಲದಲ್ಲಿ ಬ್ರೋಕರೇ ಬೇಕು ಅಂತೇನಿಲ್ಲ, ಎಷ್ಟೊಂದು ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಇದೆ. ಅವ್ವ ಪಂಚಮಿ, ಕ್ಷಮಿಸ್ಬಿಡವ. ನಿನ್ ಮದ್ವೆ ಆಯ್ತೈತೆ ಅನ್ನೋ ಸಂಭ್ರಮದಾಗೆ, ಸಂತೋಷದಾಗೆ ನಾನು ಸ್ಯಾನೆ ವಿಷಯನ ಮರ್ತೇ ಬಿಟ್ಟೆ. ಅಂತ ಜನನ ನಮ್ಮ ಮನೆವರೆಗೂ ಬರೋದಕ್ಕೆ ಬಿಡಬಾರ್ದಿತ್ತು ನಾನು. ಅವ್ರ ಮನೆತನ ಹೆಂಗೆ ಏನು ಅನ್ನೋದನ್ನ ಹೊಸಿ ಜೋಪಾನವಾಗಿ ವಿಚಾರಿಸ್ಬೇಕಿತ್ತು. ಅದ್ಯಾವುದು ಮಾಡದೆ ನಿನ್ ಮನ್ಸಿಗೆ ಸ್ಯಾನೆ ನೋವು ಮಾಡ್ಬಿಟ್ಟಿದ್ದೀನಿ. ನನ್ನಿಂದ ಸ್ಯಾನೆ ದೊಡ್ಡ ತಪ್ಪಾಗದೆ ಕಣವ. ದಯವಿಟ್ಟು ಈ ಅಣ್ಣನಿಗೆ ಸಂಸ್ಬಿಡವ. ಇನ್ಯಾವತ್ತೂ ಹಿಂಗಾಗಕ್ಕಿಲ್ಲ, ಯಾವತ್ತೂ ಹಿಂಗಾಗಕ್ಕಿಲ್ಲ. ಬೇಜಾರು ಮಾಡ್ಕೋಬೇಡ ಕಣವ. ಅಣ್ಣ, ನೀನು ಚಿಂತೆ ಮಾಡಬೇಡ ಕಣ. ಕಾವ್ಯರು ಹೇಳ್ದಂಗೆ ತುಂಬ ವೆಬ್ಸೈಟ್ಸ್ ಇದೆ, ನಾವು ಅಲ್ಲೇ ಹುಡ್ಕೋಣ. ಪಂಚಮಿಗೆ ಒಳ್ಳೆ ಗಂಡು ಸಿಕ್ಕೇ ಸಿಗ್ತಾನೆ.